ನಮಸ್ಕಾರ. ಆ, ನೀ ನಂಗೆ ಅಲ್ಲವಾ ಚಿತ್ರದ ಮೊದಲ ದೃಶ್ಯದ ತುಣುಕುಗಳು ಅಂತ ಏನು ಹೇಳ್ತೀವಿ, ಅದು ತುಂಬ ಪ್ರಾಮಿಸಿಂಗ್ ಆಗಿದೆ. ಅಂದರೆ ನನಗೆ ಸಡನ್ ಆಗಿ ನಮ್ಮ ಪಕ್ಕದ ರಾಜ್ಯದ ನೆರೆ ರಾಜ್ಯದ ಚಿತ್ರಗಳು, ಇತ್ತೀಚೆಗೆ ಪ್ರದೀಪ್ ರಂಗನಾಥನ್ ಅವರೊಂದು ಸಿನಿಮಾಗಳು ಬಂತಲ್ಲ, ಲೈಕ್ ಡ್ಯೂಡ್, ಡ್ರ್ಯಾಗನ್, ಆ ಥರ ಒಂದು ಫೀಲ್ ಕೊಡ್ತಾ ಇದೆ. ಅಂದರೆ ದೇರ್ ಇಸ್ ಈ ಥರದ ಚಿತ್ರಗಳು ಯೂಶಲಿ ನಮ್ಮ ಇಂಡಸ್ಟ್ರಿಯಲ್ಲಿ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಅಂದರೆ ಒಂದು ಆನೆಸ್ಟ್ ಲವ್ ಸ್ಟೋರಿ, ಒಂದು ಯಂಗ್ಸ್ಟರ್ಸ್ಗಳ ತರಲೆಗಳು, ಆ ಥರದ್ದೊಂದು ಇದು ಎಲ್ಲೋ ಕಡಿಮೆ ಆಗ್ತಾ ಇದೆ. ಅಂಥ ಟೈಮಲ್ಲಿ ಇಂಥ ಒಂದು ಚಿತ್ರ ಬರ್ತಾ ಇರೋದು ನಿಜವಾಗ್ಲೂ ಖುಷಿ. ಡೆಫಿನೆಟ್ಲಿ ಎವ್ರಿಥಿಂಗ್ ಇನ್ ದ ಆಸ್ಪೆಕ್ಟ್ ಆಫ್ ಮ್ಯೂಸಿಕ್ ಮೇಕಿಂಗ್, ಆಮೇಲೆ ಒಂದೇನೋ ಒಂದು ತರಲೆ ಆಗಿ ಒಂದು ಒಳಗೆ ಹಿಲೇರಿಯಸ್ ಆಗಿ ಏನೋ ಒಂದು ಕಂಟೆಂಟ್ ಇದೆ ಅನ್ನೋದು ಇದನ್ನ ನೋಡಿದ್ರೆ ಗೊತ್ತಾಗ್ತಾ ಇದೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್ ಟು ದ ಎಂಟೈರ್ ಟೀಮ್. ರಾಹುಲ್ ಇಸ್ ಲುಕಿಂಗ್ ರಿಯಲಿ ಪ್ರಾಮಿಸಿಂಗ್ ಆ್ಯಂಡ್ ದ ಲೀಡ್ ಕಾಸ್ಟ್ ಆಲ್ಸೋ. ಆ್ಯಂಡ್ ನನಗೆ ಸ್ಪೆಷಲ್ ಆಗಿ ಮೆನ್ಷನ್ ಮಾಡಬೇಕಾಗಿರೋದು ನಮ್ಮ ನಿರ್ಮಾಪಕರ ಬಗ್ಗೆ. ಜಯರಾಮ್ ಸರ್ ಅಂದರೆ ಈಗ ನೋಡಿ, ಅವ್ರು ಆಲ್ರೆಡಿ ಇದು 3-4ನೇ ಸಿನಿಮಾ ಅಂತ ಅನ್ಸುತ್ತೆ. 4 ಸಿನಿಮಾ ಮಾಡಿ ಅಂದರೆ ಅವರು ಫಸ್ಟೇ ಉಗ್ರ ಇದು ಮಾಡ್ಬೋದಾಗಿತ್ತು. ಬಟ್ ಹಿ ಟ್ರೈ ಟು ಗಿವ್ ಆಪರ್ಚುನಿಟೀಸ್ ಫಾರ್ ದ ನ್ಯೂ ಕಮರ್ಸ್, ವಿಚ್ ಮೋಸ್ಟ್ ಆಫ್ ದ ಬಿಗ್ ಪ್ರೊಡಕ್ಷನ್ ಹೌಸ್ ಆಲ್ಸೋ ಡಸಂಟ್ ಡು. ಅದು ಅವರಿಗೆ ನಿಜವಾಗ್ಲೂ ಐ ಅಪ್ರಿಷಿಯೇಟ್ ಯು ವಿತ್ ಹೋಲ್ ಆಫ್ ಮೈ ಹಾರ್ಟ್ ಸರ್. ಬಿಕಾಸ್ ಎಲ್ಲಿವರೆಗೂ ಆ ಒಂದು ಆಟಿಟ್ಯೂಡ್ ಇರುತ್ತೆ, ಅದು ಡೆಫಿನೆಟ್ಲಿ ನಿಮ್ಮ ಸುರಂ ಮೂವೀಸ್ ಇನ್ನೂ ಭಾರತಾದ್ಯಂತ ಇನ್ನೂ ದೊಡ್ಡ ಮಟ್ಟದ ಯಶಸ್ಸುಗಳು, ದೊಡ್ಡ ದೊಡ್ಡ ಸಿನಿಮಾಗಳನ್ನ ಖಂಡಿತ ಮಾಡ್ತೀರಾ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಫೈನಲಿ ಯಂಗ್ಸ್ಟರ್ಸ್ನ ಹೊಸಬ್ರನ್ನ ತಟ್ಟದಾಗ್ಲೇ, ನನಗೂ ಯಾರೋ ಅವತ್ತು ಗೋವಿಂದ ಎನ್ಮ ಅಂತ ಒಂದು ಸಿನಿಮಾ ಮಾಡಿದಾಗ ಆಗಿನ ಕಾಲಕ್ಕೆ ಒಂದು ವೆರಿ ಸ್ಮಾಲ್ ಬಜೆಟ್ ಸಿನಿಮಾ ನನಗೆ ತಟ್ಟಿದ್ದಕ್ಕೆ ಇವತ್ತು ನಾನು ನಾನೊಂದಷ್ಟು ಏನೋ ಪ್ರೊಡ್ಯೂಸ್ ಮಾಡೋಷ್ಟು ಹಂತಕ್ಕೆ ಬೆಳೆದಿದ್ದೀನಿ. ಸೊ ಹಾಗಾಗಿ ಗೊತ್ತಿಲ್ಲ ಯಾವುದು ಹೆಂಗಾಗುತ್ತೆ ಅಂತ, ಬಟ್ ಸಿನಿಮಾ ಇಂಡಸ್ಟ್ರಿ ಸಮಥಿಂಗ್ ಲೈಕ್ ದಟ್. ಸೊ ಅದನ್ನು ಅವರು ಭಾಳ ತುಂಬ ಆನೆಸ್ಟ್ ಆಗಿ ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ದಾರೆ. ಐ ವಿಶ್ ದೆಮ್ ಗುಡ್ ಲಕ್. ಮನೋಜ್ ಅವ್ರಿಗೂ ಒಳ್ಳೇದಾಗಲಿ. ಪ್ರವೀಣ್ ಶೆಟ್ಟರ್ ಸರ್ ಬಂದಿದ್ದಾರೆ, ಆಫ್ಟರ್ ಲಾಂಗ್ ಟೈಮ್ ಮೀಟ್ ಆಗ್ತಾ ಇದ್ದೀವಿ ಇಲ್ಲಿ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಇಡೀ ತಂಡಕ್ಕೆ ಒಳ್ಳೇದಾಗಲಿ. ಲುಕಿಂಗ್ ಫಾರ್ವರ್ಡ್ ಟು ಸಿ ದಿಸ್ ಫಿಲ್ಮ್ ಆನ್ ಸ್ಕ್ರೀನ್. ಆಗಸ್ಟ್ ಅಂತ ಬೇರೆ ಹಾಕಿದ್ದಾರೆ, ಇನ್ನೂ ಖುಷಿ ಆಯಿತು. ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್.